Tomorrow is not a holiday. Tomorrow is a Independence Day. ನಾ ಹೇಳ್ತಿರೋದು ಒಂದು ತಿಂಗಳದ್ದು ಕೆಳಗಿನ ಮಾತು. ಹೆಂಗಿದ್ರೂ ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಇರೋದ್ರಿಂದ ಊರಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಲಿಕತ್ತಿದ್ವಿ. ಅಷ್ಟೊತ್ತಿಗೆ ಮಕ್ಕಳು ನಮ್ಮ ಮಾತು ಕೇಳಿಸ್ಕೊಂಡು ಏನು ಹೇಳಿದರು, ಅಮ್ಮ ಇಂಡಿಪೆಂಡೆನ್ಸ್ ಡೇ ಏನು ಹಾಲಿಡೇ ಅಲ್ಲ, ನಾವು ಸ್ಕೂಲಿಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅವ್ರ ಮಾತು ಖರೆ ಅಲ್ಲ. 15th ಆಗಸ್ಟ್ ಅಂದ ಕೂಡಲೇ ನಾವು ಹಾಲಿಡೇ ಎಲ್ಲರ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಎಲ್ಲರ ಹೋಗೋಣ, ಇಲ್ಲಾಂದ್ರೆ ಮನ್ಯಾಗ ರಿಲ್ಯಾಕ್ಸ್ ಮಾಡೋಣ ಅಂತ ಮನೆಯೊಳಗನ ಇದ್ದು ಬಿಡ್ತೀವಿ. ಆಮೇಲೆ ಅವ್ರ ಮಾತು ಕೇಳಿಂದನೂ ಖರೆ ಅನ್ನಿಸ್ತು. ಯಾಕೆ ನಾವು ಇಂಡಿಪೆಂಡೆನ್ಸ್ ಡೇ ಮಕ್ಕಳನ್ನ ಈ ಥರ ಸ್ಕೂಲ್ ಮಿಸ್ ಮಾಡಿ ಟ್ರಿಪ್ಪು ಅಥವಾ ನಮ್ಮ ಊರಿಗೆ ಹೋಗೋದು ಯಾಕೆ ಮಾಡಬೇಕು ಅಂತ. ಹಾಗಾಗಿ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಹೋಗೋದು ಕ್ಯಾನ್ಸಲ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕತ್ತೀವಿ. ನಾವು ಕೂಡ ಏನು ಮಾಡ್ತೀವಿ, ಆಫೀಸ್ಗೆ ಹೋಗೋರಿದ್ರೆ ಮನೆ ಒಳಗನ ಹಾಲಿಡೇ ಮಾಡಿ ಇದ್ದು ಬಿಡ್ತೀವಿ. ಅಟ್ಲೀಸ್ಟ್ ನಾವು ಮಕ್ಕಳು ಸ್ಕೂಲಿಗೆ ಹೋಗಿ ಆದ್ರೂ ಫ್ಲ್ಯಾಗ್ ಹಾಸ್ಟಿಂಗ್ ಟೈಮ್ನಾಗ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲಾಂದ್ರೆ ಆಫೀಸಿಗೆ ಹೋಗಿ ಅಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಕಡೀ ಪಕ್ಷ ಮನೆ ಒಳಗನ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ನಮ್ಮ ನ್ಯಾಷನಲ್ ಆ್ಯಂಥಮ್ ಹೇಳಿ ಎಲ್ಲ ಫ್ರೀಡಮ್ ಫೈಟರ್ಸಿಗೆ ಒಂದು ಟ್ರಿಬ್ಯೂಟ್ ಕೊಡಬೇಕು. ಖರೆ ಅದಲ್ಲ. ಮತ್ತು ನಾ ಹೇಳೋದನ್ನು, ಟುಮಾರೋ ಈಸ್ ನಾಟ್ ಅ ಹಾಲಿಡೇ, ಟುಮಾರೋ ಈಸ್ ಅ ಇಂಡಿಪೆಂಡೆನ್ಸ್ ಡೇ.